ಇವತ್ತು ನಾವು ಯಾರ ಮನೆಗೆ ಹೋಗಿದ್ದೀವಿ, ಯಾರ ಪೆಟ್ಗೆ ಗ್ರೂಮ್ ಮಾಡ್ತೀವಿ ಅಂತ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಶೆಪರ್ಡ್ ಕಿವಿಯಲ್ಲಿ ನೀವೇ ನೋಡ್ಬೋದು ಯಾವ ಥರ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ. ಇವನು ಕಿವಿ ಮುಡ್ಸ್ಕೊಳ್ಳೋದು ಇಲ್ವಂತೆ ಪೇರೆಂಟ್ಸ್ ಕೈಲಿ, ನಮಗೂ ಕೂಡ ಸ್ವಲ್ಪ ಟ್ರಿಗರ್ ಮಾಡ್ದ. ಸೊ ಇಯರ್ ಲಿಕ್ವಿಡ್ ಹಾಕ್ಬಿಟ್ಟು ನಾವು ಕ್ಲೀನ್ ಮಾಡಿದ್ವಿ, ವೆರ್ಬ್ಯಾಕ್ ಅವರ ಸ್ಯಾಲಿಸಿಲಿಕ್ ಆ್ಯಸಿಡ್ ಹಾಕಿ. ಸೊ ಉಗುರಲ್ಲಿ ಅವ್ನು ಹಿಡ್ಕೊಳಕ್ಕೆ ಹೋದಾಗ ಮಿಸ್ ಆಗಿ ಕಟ್ ಆಗ್ಬಿಡ್ತು. ಸೊ ನನಗೆ ಬಾತಿಂಗ್ ಮಾಡಿಸೋ ಟೈಮಲ್ಲಿ ಈ ಪೆಟ್ಬೀನ್ ಅವರ ಶಾಂಪೂನ ಯೂಸ್ ಮಾಡಿದ್ವಿ, ಯಾಕಂದರೆ ಸ್ವಲ್ಪ ಇನ್ಫೆಕ್ಷನ್ ಕೂಡ ಇತ್ತು. ಅದರಿಂದ ಅವನಿಗೆ ಒಂದು ಬಾತಿಂಗ್ ಎಲ್ಲ ಮಾಡಿಸ್ಬೇಕಾದ್ರೆ ಡೈಲ್ಯೂಟ್ ಮಾಡ್ಕೊಂಡು ಫಸ್ಟು, ಆಮೇಲೆ ಶಾಂಪೂ ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಾದ್ಮೇಲೆ ಒಂದು 10 to 20 ಮಿನಿಟ್ಸ್ ಬಿಡ್ತೀವಿ. ಸೊ ಇವ್ರನ್ನ ಮುಗಿಸಾದ್ಮೇಲೆ ನೆಕ್ಸ್ಟ್ ಆರ್ಡರ್ ಕಡೆ ಹೊರಟ್ವಿ. ನೆಕ್ಸ್ಟ್ ಆರ್ಡರ್ ಬಂದು ಹೇಳಿದ್ನಲ್ಲ, ಇವರೇ ಅವರು ಎಕ್ಸಾಟಿಕ್ ವರ್ಡ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಸ್ಪೈಡರು, ಎಕ್ಸಾಟಿಕ್ ಪೆಟ್ಸ್ ಬೇಗ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅವರು. ಅವ್ರ ಪೆಟ್ಗೆ ಗ್ರೂಮ್ ಮಾಡಬೇಕಾಗಿತ್ತು. ಯಶ್ಕಿ ನೋಡೋಕೆ ಹಿಂಗಿದ್ದಾನೆ, ಇವನ ಹೆಸರು ಜೋ ಅಂತ. ಬಟ್ ತುಂಬ ಟ್ರಿಗರ್ ಆಗ್ತಾಯಿದ್ದ, ಸುಮಾರು ಸತಿ ಕಚ್ಚಕ್ಕೆ ಬಂದ. ಕೊನೆಗೂ ಮಜಲ್ ಹಾಕಿದ್ವಿ, ನೀವೇ ನೋಡಿ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ತುಂಬ ಅಂದರೆ ತುಂಬ ಫೆರೋಷಿಯಸ್ ಇದ್ದಾನೆ. ಸೊ ಕೊನೆಗೂ ಅವನ್ನ ಗ್ರೂಮ್ ಮಾಡಿದ್ವಿ, ಬಟ್ ಆಫ್ಟರ್ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಫೆರೋಷಿಯಸ್ ಆಗಿಬಿಟ್ಟ. ಸೊ ಇವತ್ತಿಗಿಷ್ಟೇ. ಇದೇ ಥರ ಡೋರ್ ಸ್ಟೆಪ್ ಗ್ರೂಮಿಂಗ್ ಬೇಕು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ. ಎಲ್ಲರಿಗೂ ಬಾಯ್.